ಮೇ 10 ಭಾನುವಾರ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ನ್ಯಾಷನಲ್ ವೆಲ್ಫೇರ್ ಆ್ಯಂಡ್ ಚಾರಿಟಬಲ್ ಟ್ರಸ್ಟ್ ಮತ್ತು ಕಣಚೂರು ಮೆಡಿಕಲ್ ಕಾಲೇಜು ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ ನಾಟಿಕಲ್ ಮಂಗಳೂರು ಇವರ ಸಹಯೋಗದಲ್ಲಿ ಏರ್ಪಡಿಸಲಾಗಿದೆ ಎಂದು ನ್ಯಾಷನಲ್ ವೆಲ್ಫೇರ್ ಆ್ಯಂಡ್ ಚಾರಿಟಬಲ್ ಟ್ರಸ್ಟ್ ಪ್ರಧಾನ ಕಾರ್ಯದರ್ಶಿ ಶಫೀವುಲ್ಲಾ ತಿಳಿಸಿದರು. ನಮ್ಮ ಟ್ರಸ್ಟಿನ ಮೂಲಕ ಹೆಲ್ತ್ ಕ್ಯಾಂಪ್ಗಳನ್ನು ಮಾಡೋದು, ಬಡ ಜನಗಳಿಗೆ ಆದಷ್ಟು ಹೆಚ್ಚಿಗೆ ಯಾರು ಕೆಳವರ್ಗದ ಜನಗಳಿದ್ದಾರೆ ಅವರಿಗೆ ಆಪರೇಷನ್ಗಳು, ಔಷಧಿಗಳು ನಮ್ಮ ಟ್ರಸ್ಟಿನ ಮೂಲಕ ಕೊಡತಕ್ಕಂಥದ್ದು. ಕಣಚೂರು ಮೆಡಿಕಲ್ ಕಾಲೇಜು ಆಸ್ಪತ್ರೆ ಅವರ ನೇತೃತ್ವದಲ್ಲಿ ಅವರು ಚೇರ್ಮನ್ರಾಗಿರ್ತಕ್ಕಂಥ ಇದೇ ಜಿಲ್ಲೆಯ UK ಮೂನೂರವರು ನಮ್ಮ ಸಂಸ್ಥೆಗೆ ಈ ಚಿಕ್ಕಮಗಳೂರು ಜಿಲ್ಲೆಯ ಮೇಲೆ ಬಹಳ ಅಪಾರವಾದ ಪ್ರೀತಿ ಇಟ್ಕೊಂಡಿದ್ದಾರೆ. ಅವರು ಕಣಚೂರು ಇದೇ ಮೂಡಿಗೆರೆ ತಾಲೂಕಿನ ಕಣಚೂರು ಊರನ್ನೇ ಸಹ ಆ ಆಸ್ಪತ್ರೆಗೆ ಇಟ್ಟಿದ್ದಾರೆ. ಅವರೆಲ್ಲ ಬಿಸ್ನೆಸ್ಗೂ ಆ ಕಣಚೂರು ಹೆಸರನ್ನು ಇಟ್ಕೊಂಡು ನಮ್ಮ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಯಾರು ನಿರ್ಗತಿಕರು, ಬಡವರು, ಹಣ ಇಲ್ಲದೆ ಇರ್ತಕ್ಕಂಥ ಆಸ್ಪತ್ರೆಗೆ ಹೋಗ್ತಾರೋ ಅವರಿಗೆ ಆದಷ್ಟು ಹೆಚ್ಚಿಗೆ ಪ್ರಮಾಣದಲ್ಲಿ 70-80% ಡಿಸ್ಕೌಂಟ್ನಲ್ಲಿ ಆಪರೇಷನ್ಗಳನ್ನು ಮಾಡೋದು, ಈ ಚಿಕಿತ್ಸೆಗಳನ್ನು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ನಮ್ಮ ಟ್ರಸ್ಟನ್ನು ಯಾಕೆ ಆಯ್ಕೆ ಮಾಡಿದ್ದಾರೆ ಅಂದರೆ ನಾವು ಟೈಅಪ್ ಮಾಡ್ಕೊಂಡಿದ್ದೀವಿ. ಅವರು ನಮ್ಮ ಮೂಲಕ ಅವರಿಗೆ ಜನಗಳನ್ನು ಕಳಿಸ್ಕೊಡೋದು ಮಾಡೋದು ನಮ್ಮ ಟ್ರಸ್ಟ್ ಮಾಡ್ತದೆ. ಇದು ನಮ್ಮ ಟ್ರಸ್ಟ್ನಲ್ಲಿ ಇರ್ತಕ್ಕಂಥದ್ದು. ತಮ್ಮಗಳ ಮೂಲಕ ಏನು ಕೇಳ್ಕೊಡ್ತೀವಿ, ಇವತ್ತು ಮೆಡಿಕಲ್ ಕಾಲೇಜಿನ ಮೂಲಕ ನಾವು ಇವತ್ತು ಏನು ಸೇವೆ ಮಾಡ್ತಿದ್ದೀವಿ ಜಿಲ್ಲೆಯಲ್ಲಿ ಜನರಿಗೆ ಪ್ರಚುರ ಆಗಬೇಕು, ಹೆಚ್ಚಿನ ಸೇವೆ ಅವರಿಗೆ ತಲುಪಬೇಕು ಅನ್ನೋದು ನಮ್ಮ ಆಶಯ ಆಗಿರ್ತಕ್ಕಂಥದ್ದು. ಈ ನಮ್ಮ ಟ್ರಸ್ಟ್ ಮಾಡಿ ಸುಮಾರು 10-11 ವರ್ಷಗಳಾಗಿದೆ. ಸುಮಾರು ಪ್ರತಿ ವರ್ಷ 100-150-200 ಆಪರೇಷನ್ಗಳನ್ನು ನಾವು ಫ್ರೀಯಾಗಿ ಮಾಡ್ತಾಯಿದ್ದೀವಿ. ಅದು ಅಲ್ಲದೆ ಸರ್ಕಾರಿ ಯೋಜನೆಗಳನ್ನು ಅವೇರ್ನೆಸ್ ಮಾಡಿ, ಆಯುಷ್ಮಾನ್ ಬರ್ಬೋದು, ಯಶಸ್ವಿ ಯೋಜನೆಗಳಿಂದ ಬರ್ಬೋದು, ಆ ನಂತರ ಇಲ್ಲಿ ನಮಗೆ ಕಾರ್ಮಿಕ ವರ್ಗ ಅವರಿಂದ ಬರ್ತಕ್ಕಂಥದ್ದು, ಇದನ್ನೆಲ್ಲ ಅವರಿಗೆ ತಿಳುವಳಿಕೆ ಹೇಳಿ ಅವರಿಗೆ ಶಸ್ತ್ರಚಿಕಿತ್ಸೆಗೆ ಬೇಕಾಗುವಂಥ ಹಣವನ್ನು ಆಸ್ಪತ್ರೆಗೆ ಬರೆಸಿ ಅದನ್ನು ಸಹ ಪುನಃ ಏನು ಹೆಚ್ಚಿನ 70% ಬಿಟ್ಟು ಉಳಿದಿರ್ತಕ್ಕಂಥ ಹಣವನ್ನು ಅದರಲ್ಲೂ ಸಮ ಮಾಡಿ ಅವರಿಗೆ ಬರೀ ಕೈನಲ್ಲಿ ಏನೂ ಇದ್ದರೆ ಫ್ರೀಯಾಗಿ ಆಸ್ಪತ್ರೆಯಿಂದ ಹೊರಗಡೆ ಟ್ರೀಟ್ಮೆಂಟ್ ತೊಗೊಂಡು ಬರುವಂಥ ವ್ಯವಸ್ಥೆನ ನಮ್ಮ ಸಂಸ್ಥೆ ಮಾಡ್ತಾಯಿದೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ಶಿಬಿರದಲ್ಲಿ ನುರಿತ ವೈದ್ಯರುಗಳು ತಪಾಸಣೆ ನಡೆಸಲಿದ್ದು, ಇದರಲ್ಲಿ ವೈದ್ಯಶಾಸ್ತ್ರ ತಜ್ಞರು, ಚರ್ಮ ರೋಗ ತಜ್ಞರು, ಶಸ್ತ್ರಚಿಕಿತ್ಸಾ ತಜ್ಞರು, ಮಕ್ಕಳ ತಜ್ಞರು, ಮೂಳೆ ತಜ್ಞರು, ಕಿವಿ ಮೂಗು ಗಂಟಲು ತಜ್ಞರು, ಶ್ವಾಸಕೋಶ ತಜ್ಞರು, ಸ್ತ್ರೀರೋಗ ಮತ್ತು ಪ್ರಸೂತಿ ತಜ್ಞರುಗಳು ಭಾಗವಹಿಸಿ ತಪಾಸಣೆ ಮಾಡಲಿದ್ದಾರೆ ಎಂದರು. ಆ ಕ್ಯಾಂಪಲ್ಲಿ ಆ ದಿನ ಏನಾದರೂ ಮೇಜರ್ ಪ್ರಾಬ್ಲಮ್ ಕಂಡು ಬಂದರೆ ಆವತ್ತೇ ಅವರು ಆಸ್ಪತ್ರೆಗೆ ಕರ್ಕೊಂಡು ಹೋಗೋಕ್ಕೆ ವ್ಯವಸ್ಥೆನೂ ಸಹ ಮಾಡ್ತಾರೆ. ಮೇಜರ್ ಟ್ರೀಟ್ಮೆಂಟ್ ಇದ್ದರೆ ಇಲ್ಲಿಂದ ಕರ್ಕೊಂಡು ಹೋಗ್ತಾರೆ, ಅಥವಾ ಅಲ್ಲಿ ಹೋದರೂ ಸಹ ಅವರು ಪಾಸಿಟಿವ್ ಆಗಿ ಸ್ಪಂದನೆ ಮಾಡಿ ಅವರಿಗೆ ಟ್ರೀಟ್ಮೆಂಟ್ ಎಲ್ಲ ಕೊಡ್ತಾರೆ. ಹೆಚ್ಚಿನ ಅಂಶ ಟ್ರಸ್ಟ್ ಮುಖಾಂತರ ನಾವು ರೆಕಮೆಂಡ್ ಮಾಡಿ ಕಳಿಸ್ತೀವಿ. ಅವರು ಡಾಕ್ಯುಮೆಂಟ್ ಎಲ್ಲ ಚೆಕ್ ಮಾಡಿಬಿಟ್ಟು ನಾವು ಅವರಿಗೆ ಅವಶ್ಯಕತೆ ಇದೆಯಾ ಇಲ್ಲ ಅಂತ ನಾವು ಒಂದು ಒಪಿನಿಯನ್ ಕೊಟ್ಟು ಅವರಿಗೆ ಕಳಿಸ್ತೀವಿ. ಕಳಿಸಿದ ಮೇಲೆ ಅವರೆಲ್ಲ ಅದಕ್ಕೆ ಸಹಾಯವಾಗಿ ಪಾಸಿಟಿವ್ ಆಗಿ ನನಗೆ ರೆಸ್ಪಾನ್ಸ್ ಮಾಡಿ ಒಳ್ಳೆ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಆ ರೀತಿ ಟೆಸ್ಟ್ ಮಾಡಿ ಏನಾದರೂ ಮೇಜರ್ ಪ್ರಾಬ್ಲಮ್ ಇದೆ ಅಂತ ನಾವು ಆಸ್ಪತ್ರೆಗೂ ಕಳಿಸೋದು ಸಹ ನಾವು ಅರೇಂಜ್ಮೆಂಟ್ ಮಾಡ್ತಿದ್ವಿ. ಆ ದಿನ ಕರ್ಕೊಂಡ್ಬರ್ತಾರೆ, ನಂತರ ನಾವು ಕಳಿಸ್ತಾ ಇದ್ದೀವಿ. ಹಾಗಾಗಿ 10 ವರ್ಷದಿಂದ ನಮ್ಮ ಟ್ರಸ್ಟ್ ಜೊತೆ ಅವರು ಈ ಅಂಡರ್ಸ್ಟ್ಯಾಂಡಿಂಗಲ್ಲಿ ಒಳ್ಳೆ ಈ ಸೋಷಿಯಲ್ ಸರ್ವಿಸ್ ಏನಿದೆ ಅದೆಲ್ಲ ಅವರು ಮಾಡ್ತಿದ್ದಾರೆ. ಅದಕ್ಕೆ ನಾವು ಎನ್ಕರೇಜ್ ಇದೆ, ನಾವು ಸಹ ಮಾಡ್ತಾಯಿದ್ದೀವಿ. ಮತ್ತು ಬೇರೆ ಸೋಷಿಯಲ್ ವರ್ಕಲ್ಲೂ ಸಹ ಈ ಲೋಕಲಲ್ಲಿ ಏನಿದೆ, ಈ ನಮ್ಮ ಸೆಕ್ರೆಟರಿ ಹೇಳ್ದಂಗೆ ಈ ನಿರ್ಗತಿಕರಿಗೆ ಮತ್ತು ಏನಾರ ಈ ಗೌರ್ಮೆಂಟ್ ಸ್ಕೀಮಲ್ಲಿ ಸಹಾಯ ಬೇಕು ಅಂತಲೂ ಸಹ ನಾವು ನಮ್ಮ ಟ್ರಸ್ಟ್ ಕಡೆಯಿಂದ ನಾವು ಹೆಲ್ಪ್ ಮಾಡ್ತಾಯಿದ್ದೀವಿ. ಅದರಲ್ಲಿ 2,000-1,000 ಜನ ಬರೋದು ಬರ್ತಾ ಇದ್ದಾರೆ ಪೇಷಂಟ್ಗಳು. ಅದರಲ್ಲಿ ಕಡೂರು, ಶಂಕರಾಪಟ್ಟಣ, ತರೀಕೆರೆ, ಮೂಡಿಗೆರೆ ಇಂದ ಪೇಷಂಟ್ಗಳು ಬರ್ತಾ ಇದ್ದಾರೆ. ಮತ್ತು ಯಾರು ಆಪರೇಷನ್ ಮಾಡ್ಕೊಂಡು ಬಂದಿದ್ದಾರೆ ಅವರು ಅಲ್ಲಿ ಸಹ ಬಂದು ಅವ್ರಿಗೆ ಏನು ಅನುಕೂಲ ಆಗಿದೆ ಅದನ್ನು ನಾವು ತಿಳಿಸ್ತೀವಿ ಅಂತ ಹೇಳಿದ್ದಾರೆ. ನ್ಯಾಷನಲ್ ವೆಲ್ಫೇರ್ ಆ್ಯಂಡ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷರಾದ ಹಫೀಜ್ ಮೊಹಮ್ಮದ್ ರಿಯಾಜ್ ಖಾನ್, ಖಜಾಂಚಿ ಯೂನುಸ್ ಸಲೀಂ ಉಪಸ್ಥಿತರಿದ್ದರು.